ದೀಪಿಕಾ ಗ್ರಂಥ ಉದ್ಗ್ರಂಥ, ತುಂಬಾ ಬೃಹತ್ ಗ್ರಂಥ. ನಾವು ಅಣುಭಾಷ್ಯವನ್ನ ಓದಿದ್ದೇ ತುಂಬಾ ದಿವಸ ಆಯ್ತು. ಮಧ್ಯದಲ್ಲಿ ವಿಚ್ಛೇದನೂ ಇತ್ತು. ಬ್ರಹ್ಮಸೂತ್ರಗಳಿಗೆ ಭಾಷ್ಯ ದೀಪಿಕಾ ಬಹಳ ವಿಸ್ತಾರವಾಗಿದೆ. ಅದರಿಂದ ನಾವು ಇವಾಗ ಈ ಪಾಠ ವರ್ಷಗಳಾಗಬಹುದು. ಇಷ್ಟೇ ವಿಶೇಷ. ಈ ಭಾಷೆ ನಿಮಗೆ ಸಂಸ್ಕೃತ ಪರಿಚಯ ಯಾರಿಗೆ ಎಷ್ಟು ಅಂತ ಅನ್ನೋದನ್ನ ಗೊತ್ತಿಲ್ಲ. ನಾನು ಸಂಸ್ಕೃತ ವಾಕ್ಯಗಳನ್ನು ಓದ್ತೇನೆ, ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ. ನೀವು ಪಾರಾಯಣ ಮಾಡಬೇಕಾದ್ರೆ ತಪ್ಪಿಲ್ಲದೆ ಪಾರಾಯಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೇ ನೋಡಿದ್ರೆ ಆ ಭಾಷ್ಯ ವಾಕ್ಯದ ಅಭಿಪ್ರಾಯ ಕನ್ನಡದಲ್ಲಿ ಹೇಳಿದ್ದು ಕೂಡ ನಿಮಗೆ ಗ್ರಹಿಸೋದಕ್ಕೂ ಅನುಕೂಲವಾಗ್ತದೆ. ಈಗ ಚಾತುರ್ಮಾಸ್ಯ ಕಾಲದಲ್ಲಿ ಒಂದು ಅಧಿಕರಣ ಏನಾದ್ರೂ ಅದೇ ದೊಡ್ಡ ವಿಶೇಷ. ಬ್ರಹ್ಮಸೂತ್ರ ಭಾಷ್ಯ ಅಂದ್ರೆ ಜಿಜ್ಞಾಸಾಧಿಕರಣ ಕೂಡ ವಿಸ್ತಾರವಾಗಿ ಆದ ಕಾರಣ ಎಷ್ಟಾಗತ್ತೋ ಆಯಾಯ ಕಾಲ ಕಷ್ಟ. ನಮಗೆ ಪಾಠ ಮಾಡ್ಬೇಕಾದ್ರೆ ಜಿಜ್ಞಾಸಾಧಿಕರಣ ಒಂದು ಘಟ್ಟ, ಪಂಚಾಧಿಕರಣಿ ಅಂದ್ರೆ ಈಕ್ಷತ್ಯಧಿಕರಣ ಬಗ್ಗೆ 5 ಅಧಿಕರಣ, ಅನಂತರ ಒಂದು ಪಾದ, 2ನೇ ಪಾದ, ಒಂದು ಘಟ್ಟವಾಗಿ ಒಂದು ಸಂಕಲ್ಪ ಇರಬೇಕು. ಹೊರತಾಗಿ ಪೂರ್ಣವಾಗಿ ಮುಗಿಸ್ಬಿಡ್ತೇವೆ ಅಂತ ಹೇಳಕ್ ಆಗೋದಿಲ್ಲ. ಪ್ರಯತ್ನ ಪಡೋದು. ಮಂಗಳಾಚರಣ ಶ್ಲೋಕಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಿಜ್ಞಾಸ್ಯಂ ಜನ್ಮರಕ್ಷಾಲಯ ನಿಯತಿಮತಿ ಪ್ರತ್ಯಗಜ್ಞಾನಬಂಧ ಶ್ರೇಯೋದಂ ಶಾಸ್ತ್ರಗಮ್ಯಂ ಶ್ರುತಿಗತವಚನೈಃ ಮುಖ್ಯವೃತ್ಯಾಭಿಧೇಯಂ ವೈಷ್ಣೀ ಸತ್ಯಾ ಸಮೇತಂ ಬಹುಗುಣ ವಪುಷಂ ಭೀತಿಪೂರ್ವಾರದೂರಂ ಭಕ್ತಿಶ್ರುತ್ಯಾದಿ ಚಿಂತ್ಯಂ ಭಜನ ಪರಗತಿಂ ಭಾವಯೇ ವೇಣುಕೃಷ್ಣಂ. ಈ ಗ್ರಂಥಕರ್ತೃಗಳಾದ ಶ್ರೀ ಜಗನ್ನಾಥಯತಿಗಳು ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಬ್ರಹ್ಮಸೂತ್ರಗಳು ಯಾವ ರೀತಿಯಾಗಿ ವಿಷಯವನ್ನು ನಿರೂಪಣೆ ಮಾಡಿದೆ, ಆ
ಈ ಶಾಸ್ತ್ರದಿಂದ ಗೊತ್ತಾಗತಕ್ಕಂತ ಭಗವಂತನ ಆ ಗುಣಗಳನ್ನ ವರ್ಣಿಸುವ ರೀತಿಯಲ್ಲಿ ಈ ಮಂಗಳಾಚರಣೆ ಶ್ಲೋಕ ಮಾಡ್ತಾ ಇದ್ದಾರೆ. ನೋಡಿ, ಈ ಮೊದಲನೇ ಸೂತ್ರ ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ. ಪರಮಾತ್ಮ ನಾರಾಯಣ ಜಿಜ್ಞಾಸ್ಯ ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ರೂಪವಾದ ಜಿಜ್ಞಾಸೆಯನ್ನ ಮಾಡಬೇಕಾಗಿತ್ತು. ಅವನ ವಿಷಯ ಜಿಜ್ಞಾಸೆಗೆ ವಿಷಯನಾಗಬೇಕು. ಇದನ್ನ ಮೊದಲನೇ ಸೂತ್ರ ಪ್ರತಿಪಾದನೆ ಮಾಡತಕ್ಕಂಥ ವಿಷಯ. ಎರಡನೇ ಅಧಿಕರಣದಲ್ಲಿ ಓಂ ಜನ್ಮಾದ್ಯ ಸೇತಭಾವೋ, ಇದು ಎರಡನೇ ಅಧಿಕರಣ, ಎರಡನೇ ಸೂತ್ರ, ಶಾಸ್ತ್ರದ. ಅಲ್ಲಿ ಯಾವ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡತಕ್ಕದ್ದು ಅಂತ ಮೊದಲನೇ ಸೂತ್ರ ಹೇಳಿದೆ. ಆ ಬ್ರಹ್ಮನ ಲಕ್ಷಣವನ್ನ ಎರಡನೇ ಸೂತ್ರ ಜನ್ಮಾದಿ ಅಸ್ಯ ಯತಃ. ಅಸ್ಯ ಅಂತಂದ್ರೆ ಈ ಜಗತ್ತಿಗೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾದ ಈ ಜಗತ್ತಿಗೆ ಜನ್ಮ ಮೊದಲಾದವುಗಳು ಯಾರಿಂದ ಆಗತ್ತೋ ಅವನು ಬ್ರಹ್ಮ. ಜನ್ಮಾದಿ ಹಾಗೆ ಶಬ್ದ ಅದರ ವಿವರಣೆಯನ್ನ ತಿಳ್ಕೊಳ್ತಾರೆ ನೋಡಿ. ಜನ್ಮ, ರಕ್ಷಾ, ಲಯ, ನಿಯತಿ, ಮತಿ, ಪ್ರತ್ಯೇಕ ಜ್ಞಾನ, ಬಂಧ, ಶ್ರೇಯೋದಂ, ಜನ್ಮಾದ್ಯಷ್ಟಕರ್ತೃತ್ವ ಅಂತ ಹೇಳೋದು. ಮುಂದೆ ಅಧಿಕರಣದಲ್ಲಿ ವಿಶೇಷ ವಿಚಾರಗಳಿರುತ್ತೆ. ಅದನ್ನು ಜನ್ಮ, ಸ್ಥಿತಿ ಅಥವಾ ರಕ್ಷಾ, ಲಯ, ನೀತಿ ಅಂತಂದ್ರೆ ನಿಯಮನ, ಮತಿ ಅಂತಂದ್ರೆ ಜ್ಞಾನ, ಅಜ್ಞಾನ ಪ್ರತ್ಯೇಕ ಜ್ಞಾನ. ಪ್ರತ್ಯೇಕ ಜ್ಞಾನ ಅಂತಂದ್ರೆ ಜೀವನಿಗೆ ಪ್ರತ್ಯೇಗಾತ್ಮ ಅಂತ ಅವನಿಗೆ ಆವೃತವಾಗಿರ್ತಕ್ಕಂತಹ ಅಜ್ಞಾನ ಮತ್ತು ಅಜ್ಞಾನದಿಂದಾಗಿ ಉಂಟಾಗಿರ್ತಕ್ಕಂತಹ ಬಂಧ, ಸಂಸಾರದ ಬಂಧ, ಶ್ರೇಯಸ್ಸು ಅಂತ ಮೋಕ್ಷ. ಹೀಗೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಪ್ರಧಾನಾಗಿದ್ದಾನೆ ಅಂತ ಎರಡನೇ ಸೂತ್ರ ಹೇಳಿದ್ದನ್ನ ಈ ವಿಶೇಷಣ ತಿಳಿಸ್ತಾ ಇದೆ. ಮೂರನೇ ಸೂತ್ರ ಓಂ ಶಾಸ್ತ್ರವನಿತ್ವಾತು, ಅವನು ಶಾಸ್ತ್ರಗಮ್ಯನಾಗಿದ್ದಾನೆ. ಶಾಸ್ತ್ರದಿಂದ ನಾವು ಜ್ಞಾನವನ್ನು ಪಡೆಯಬಹುದು. ಶಾಸ್ತ್ರದನ್ನೇ ಜ್ಞಾನಕ್ಕೆ ವಿಷಯನಾಗಿರುವುದು ಶಾಸ್ತ್ರ ಗಮ್ಯತ್ವವನ್ನ ಮೂರನೇ ಸೂತ್ರವನ್ನು ಹೇಳ್ತಾ ಇದೆ. ನಾಲ್ಕನೇ ಸೂತ್ರ, ನಾಲ್ಕನೇ ಅಧಿಕರಣ ಓಂ ತತ್ವ ಸಮನ್ವಯಾತ್ಮ. ಸಮನ್ವಯಾಧಿಕರಣ ಹೇಳ್ತಕ್ಕಂತಹ ವಿಷಯವನ್ನ ಶ್ರುತಿಗಳ ವಚನೈಹಿ ಮುಖ್ಯ ವೃತ್ತಿಯ ಅಭಿಧೇಯಂ ಎಂಬ ಈ ವಿಶೇಷಣದಿಂದ ಸಂಗ್ರಹ ಮಾಡುತ್ತಾರೆ. ಶ್ರುತಿಯಲ್ಲಿರ್ತಕ್ಕಂತಹ ವಾಕ್ಯಗಳಿಂದ, ಅನಂತ ವೇದ ವಾಕ್ಯಗಳಿಂದ, ಮುಖ್ಯ ವೃತ್ತಿ ಆದ ಆ ವಾಕ್ಯದಲ್ಲಿರತಕ್ಕಂತಹ ಪದಗಳಿಂದ, ಇನ್ನೂ ವಿಶೇಷವಾಗಲಾದರೆ ಆ ಪದಗಳಲ್ಲಿರತಕ್ಕಂತಹ ವರ್ಣಗಳು, ಇವೆಲ್ಲದರಿಂದಲೂ ಕೂಡ ಮುಖ್ಯನಾಗಿ ಅಭಿಧೇಯನಾಗಿದ್ದಾನೆ, ವಾಚ್ಯನಾಗಿದ್ದಾನೆ, ಹೇಳಲ್ಪಡ್ತಾ ಇದ್ದಾನೆ. ಶ್ರುತಿಗತ ವಚನೈ ಮುಖ್ಯ ವೃತ್ತಿಯ ಅಭಿಧೇಯಂ ಅಂತಹ ವೇಣುಕೃಷ್ಣ, ಅವರ ಆರಾಧ್ಯ ಮೂರ್ತಿ ವೇಣುಕೃಷ್ಣ ಲಕ್ಷ್ಮೀ ಸತ್ಯಾಸ್ಮೇತನಾಗಿದ್ದಾನೆ. ಬಹುಗುಣ ಬಹು ಅಂತನ್ನೋದು ಅನಂತ ಅಂತ ಅರ್ಥ. ಅನಂತ ಗುಣಗಳೇ ಒಂದು ಶರೀರ, ಅನಂತ ಗುಣ ಸ್ವರೂಪನಾಗಿದ್ದಾನೆ. ಇದು ಮೊದಲನೇ ಸಮನ್ವಯಾಧ್ಯಾಯದಿಂದ ಸಿದ್ಧವಾಗತಕ್ಕಂತಹ ವಿಷಯ. ಬ್ರಹ್ಮ ನಾರಾಯಣ ಅವನು ಅನಂತ ಗುಣ ಪರಿಪೂರ್ಣ ಅಂತನೋ ಆ ಪ್ರಮೇಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಅಧ್ಯಾಯ ಅವಿರೋಧಾಧ್ಯಾಯ. ಅವಿರೋಧಾಧ್ಯಾಯದಿಂದ ಪರಬ್ರಹ್ಮ ನಿರ್ದೋಷ ಸಿದ್ಧವಾಗ್ತಾ ಇದೆ. ಭೀತಿ ಪೂರ್ವಾರ ದೂರಂ ಎಂಬ ಪದದಿಂದ ಅದನ್ನು ಸಂಗ್ರಹ ಮಾಡುತ್ತಾರೆ. ಭೀತಿ ಪೂರ್ವ ಮೊದಲಾದ ದೋಷ.
ಭಯ ಮೊದಲಾದ ದೋಷಗಳಿಂದ ದೂರನಾಗುವುದು ತದ್ರಹಿತ ನಿರ್ದೋಷ ಕೊಟ್ಟಿರುತ್ತಾರೆ ಭೀತಿ ಕೊಡುವಂತ ದೂರ 15ನೇ ಅಧ್ಯಾಯ 3ನೇ ಅಧ್ಯಾಯ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಅಲ್ಲಿ ಭಕ್ತಿ ಶ್ರುತ್ಯಾದಿ ಚಿಂತ್ಯಂ ಭಕ್ತಿ ಅನ್ನೋದು ಸಾಧನ ಭಗವಂತನ ಜ್ಞಾನಕ್ಕೆ ಶ್ರುತಿ ಶ್ರವಣ ಇವುಗಳಿಂದ ಶ್ರವಣಾದಿ ಸಾಧನಗಳಿಂದ ಭಕ್ತಿಪೂರ್ವಕವಾಗಿ ಅವನ ಚಿಂತೆ ಅಂದ್ರೆ ಧ್ಯೇಯ ಅವನ ಮನನ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಎಲ್ಲವೂ ಸಂಗ್ರಹವಾಗ್ತಾ ಇದೆ ಈ ಪದವಿ ಭಕ್ತಿ ಚಿಂತೆ ಭಜನ ತರಗತಿ ಭಜನ ಅವನನ್ನ ಈ ರೀತಿಯಾಗಿ ಆರಾಧನೆ ಮಾಡಿದವರಿಗೆ ಪರಮ ಪ್ರಾಪ್ಯ ಮುಖ್ಯ ಭಜನ ತರಗತಿ ಭಾವೇ ಬಿಟ್ಟಂ ಅವನನ್ನ ಸ್ಮರಿಸ್ತೇನೆ ಸ್ವಭಾವ ಅಂತ ಹೇಳಿಬಿಟ್ಟನ್ನು ನಾನು ಮಾಡ್ತೇನೆ ನಮ್ಮ ಮುಕ್ತಾಯದಲ್ಲಿ ಗೋಪಾಲಕೃಷ್ಣ ವೇಣುಕೃಷ್ಣಗಳನ್ನು ಸ್ಮರಣೆ ಮಾಡಿ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. 2ನೇ ಶ್ಲೋಕ ನೋಡಿ. ಆಮ್ರ ಸ್ತಂಭಾತ್ ಸಮಾಗತ್ಯ ತಾಮ್ರಕುಂಡಾನ್ ನಿಹತ್ಯಯ ನಮ್ರಂ ನೌಮಿ ಜಗನ್ನಾಥಂ ಕಮ್ರೋಪಾತ್ತಂ ಕೇಸರಿ ಪದದ ವಿಭಾಗ ಮಾಡಿಕೊಟ್ರೆ ಗೊತ್ತಾಗ್ತದೆ. ಆಮ್ರಸ್ತಂಭಾತ್ ಸಮಾಗತ್ಯ ತಾಮ್ರಕುಂಡಾನ್ ನಿಹತ್ಯ ಯಹ ನಮ್ರಂ ನೌಮಿ ಜಗನ್ನಾಥಂ ಕಮ್ರಃ ಅಪಾತ್ ತಂ ನೃಕೇಸರಿ. ಅದರ ಸಂಘದಲ್ಲಿ ತಾತ್ಪರ್ಯ ಕೊಟ್ಟಿದೆ. ಆಮ್ರಸ್ತಂಭ, ಆಮ್ರ ಅಂದ್ರೆ ಮಾವು, ಆಮ್ರಸ್ತಂಭ ಅಂತಂದ್ರೆ ಮಾವಿನ ಮರ. ಅದ್ರಲ್ಲಿ ಈ ಕಂಬ ಅಂತೂ ಅರ್ಥ ಆಗುತ್ತೆ, ಅದು ಕಂಬದಂತೆ ಬೆಳೆದ ಮರ, ದೊಡ್ಡ ಮರ. ಆಮ್ರಸ್ತಂಭ ಸಮಾಗತ್ಯ ತಾಮ್ರಕುಂಡ ಅದೇ ಕೆಂಪು ಮುಖದವರನ್ನ ಯಹ ನಿಹತ್ಯ ಯಹ ನೃಕೇಸರಿ ಯಹ ಕಮ್ರಹ ನೃಕೇಸರಿ ಯಹ ಕಮ್ರಹ ಯಾವ ಕಮ್ರಹ ಕಮ್ರ ಅಂತ ಮನೋಹರನಾದ ಆ ನೃಕೇಸರಿ ನರಸಿಂಹ ಆಮ್ರಸ್ತಂಭದಿಂದ ಸಮಾಗತ್ಯ ತಾಮ್ರಕುಂಡಾನ್ನ ನಿಹತ್ಯ ಆ ಕೆಂಪು ಮುಖದವರನ್ನ ಸಂಹಾರ ಮಾಡಿ ನಮ್ರಂ ಅಪಾತ್ ನಮ್ರನಾದ ವಿನಯದಿಂದ ನಮಸ್ಕಾರ ಮಾಡತಕ್ಕಂತ ನನ್ನನ್ನ ಅಪಾತ ರಕ್ಷಣೆ ಮಾಡಿದನು. ಜಗನ್ನಾಥನ್ ನೌಮಿ, ಆ ಜಗನ್ನಾಥನನ್ನು ನಮಸ್ಕಾರ. ಇದು ಅನ್ಯ ಕಂಬ್ರ ಅಂತ ಶಬ್ದನೇ ಕ್ರಮಣ ಕಂಬ್ರ ಅಂದ್ರೆ ಕಮನೀಯ, ಸುಂದರ, ಮನೋಹರ ಅಂತ ಕೊಟ್ಟು ಆಮ್ರಸ್ತಂಭಾಗತ್ಯ ತಾಮ್ರಕುಂಡಾನ್ ನಿಹತ್ಯಯ ನಮ್ರಂ ಅಪಾತ್ ಅಲ್ಲಿ ನಮ್ರಂ ಅಪಾತ್ ಯಹ ಕಮ್ರಃ ನೃಕೇಸರಿ ಅಪಾತ್ ತಂ ಜಗನ್ನಾಥ ನಮ್ರಂ ಅಂತ. ಅವನು ನಮ್ರ ಅಲ್ಲ, ನಮ್ರ ಅಂತಂದ್ರೆ ತುಂಬಾ ನೋಡಿದವು ಯಾರನ್ನ ಅದೇ ನಾ ಹೇಳ್ತಿರೋ ನಮ್ರಂ ಅಲ್ಲ, ಜಗನ್ನಾಥನು ಅಪಾರ ಅಂತ. ಜಗನ್ನಾಥನನ್ನ ಅವರಲ್ಲಿ ಜಗನ್ನಾಥ ಅಂತ ವಿಶೇಷ. ನಮ್ರಂ ಮಾಂ ಅಪಾರ, ಮಾಂ ನನ್ನನ್ನು ಅಂತ ಅರ್ಥ ಮಾಡ್ಕೊಳ್ತಾರೆ.
ಜಗನ್ನಾಥಂ ಅಂದ್ರೆ ತನ್ನನ್ನು ಜಗನ್ನಾಥ ಅಂತ ತಂ ಜಗನ್ನಾಥಂ ನೋಡಿ ಕಮ್ರಹ ಕಮ್ರಹ ಅದು ಪ್ರಥಮವಾಗಿ ಬರ್ತೇವೆ. ಕಮ್ರಹ ಕಮನೀಯನಾದ, ಮನೋಹರನಾದ, ಸುಂದರನಾದ ಆ ನೃತ್ಯೇಸರಿ ಅಪಾತನು ಕ್ರಿಯಾಪದ ರಕ್ಷಣೆ ಮಾಡಿದನು. ರಕ್ಷಣೆ ಮಾಡಿ ಪಾತಿ ರಕ್ಷಣೆ ಮಾಡುತ್ತಾನೆ. ಅದು ಲಡ್ ಅಪಾತನು ರಕ್ಷಣೆ ಮಾಡಿದನೋ ಅನ್ಭೂತ ರಕ್ಷಣೆ ಮಾಡಿದನು. ತಮ್ ಜಗನ್ನಾಥ ಜಗನ್ನಾಥನಾದ ನೃತ್ಯೇಸರಿಯನ್ನ ಅನಧೀತ್ಯ ಮಹಾಭಾಷ್ಯಂ ಯಸ್ಯ ವ್ಯಾಕೃತ್ಯನುಗ್ರಹಾತ್ ಸಮುಪಾಸೇ ನೃಸಿಂಹಾರ್ಕಂ ಪ್ರತ್ಯೂಹತಿ ನಿರಾಪಂ. ನರಸಿಂಹ ಸೂರ್ಯ, ನರಸಿಂಹದೇವರನ್ನ ಸೂರ್ಯ ಅಂತ, ಸಿಂಹಾರ್ಕನನ್ನ ನರಸಿಂಹ ಸೂರ್ಯನನ್ನ ಉಪಾಸನೆ ಮಾಡ್ತೇನೆ. ಮೊದಲು ಸೂರ್ಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಪ್ರತ್ಯೂಹ ತಿಮಿರಾಪಹಂ, ಸಕ್ಕರನ್ನು ಪರಿಹಾರ ಮಾಡ್ತಾರೆ ಸೂರ್ಯ. ಇಲ್ಲಿ ಪ್ರತ್ಯೂಹ ಅಂದ್ರೆ ವಿಘ್ನ, ಪ್ರತ್ಯೂಹ ಅಂದ್ರೆ ವಿಘ್ನ. ಆ ವಿಘ್ನಗಳೆಂಬ ಕತ್ತಲನ್ನ ಪರಿಹರಿಸಿ ಪರಿಹಾರ ಮಾಡ್ತಕ್ಕಂಥ ನೃಸಿಂಹ ಸೂರ್ಯನನ್ನ ಉಪಾಸನೆ ಮಾಡ್ತಾರೆ. ಅದು ಏನ್ ವಿಶೇಷ ಅಂತಂದ್ರೆ ಇವರು ಮಹಾಭಾಷ್ಯ ಅಂತಂದ್ರೆ ಪಾಣಿನಿ ಸೂತ್ರಗಳಿಗೆ ಪತಂಜಲಿ ಋಷಿಗಳು ಬರೆದಿರ್ತಕ್ಕಂಥ ಭಾಷ್ಯ ಮಹಾಭಾಷ್ಯ ಅಂತ ಹೇಳಬಹುದು. ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅದು ಯಾರತ್ರ ಅವರು ಅಧ್ಯಯನ ಮಾಡ್ತಾರೆ. ಆ ವ್ಯಾಕರಣ ದೊಡ್ಡ ಗ್ರಂಥ. ಆ ಗ್ರಂಥವನ್ನ ವ್ಯಾಖ್ಯಾನ ಮಾಡಬೇಕಾದ್ರೆ ಗುರುಗಳ ಸಮ್ಮುಖದಲ್ಲಿ ಅಧ್ಯಯನ ಮಾಡಬೇಕು. ಆದರೆ ಈ ನರಸಿಂಹದೇವರ ಅನುಗ್ರಹದಿಂದ ನಾನು ಅದನ್ನು ಅಧ್ಯಯನ ಮಾಡದೆ ವ್ಯಾಖ್ಯಾನ ಮಾಡಿದ್ದೇನೆ. ಇಲ್ಲಿ ಮಹಾಭಾಷ್ಯ ಅಂದ್ರೆ ಬ್ರಹ್ಮಸೂತ್ರ ಭಾಷೆ ಅಂತ ಅರ್ಥ ಮಾಡೋದು ಸಾಧ್ಯ. ಯಾಕೆಂತಂದ್ರೆ ಬ್ರಹ್ಮಸೂತ್ರ ಭಾಷೆಯನ್ನು ನಾನು ಅಧ್ಯಯನ ಮಾಡಲಿಲ್ಲ ಅಂತಂದ್ರೆ ಅದು ಸಂಪ್ರದಾಯ. ಅವರ ಗುರುಗಳ ಸನ್ನಿಧಾನದಲ್ಲಿ ಇದನ್ನು ಅಧ್ಯಯನ ಮಾಡಿದವರು ಆ ಭಾಷೆ ಅಂತ ಅದಕ್ಕೆ ಪ್ರಸಿದ್ಧಿ. ವ್ಯಾಕರಣ ಮಹಾಭಾಷ್ಯ ಅಂತ ಅದನ್ನು ಕಲಿಯೋ ಪದ್ಧತಿ. ಪಾತಂಜಲ ಮಹಾಭಾಷ್ಯ, ವ್ಯಾಕರಣ ಮಹಾಭಾಷ್ಯ. ಬರೇ ಮಹಾಭಾಷ್ಯ ಅಂತಂದ್ರೆ ವ್ಯಾಕರಣದ ಪಾಣಿನಿ ಸೂತ್ರಗಳ ಭಾಷ್ಯ ಅಂತ ಸ್ಪಷ್ಟ. ಆದ್ರಿಂದ ಆದ್ರೆ ಆ ವ್ಯಾಖ್ಯಾನ ಮಾಡಿದ್ದೇನೆ ಅಂತಂದ್ರೆ ಗ್ರಂಥ ರಚನೆ ಮಾಡಿದ್ದೇನೆ ಅರ್ಥ ಆಗುತ್ತೆ. ಆ ಗ್ರಂಥ ಉಪಲಬ್ಧ ಏನು. ಜಗನ್ನಾಥ ಯತಿಗಳು ವ್ಯಾಕರಣದ ಮೇಲೆ ಬರೆದಿರ್ತಕ್ಕಂಥ ಒಂದು ಗ್ರಂಥ ಅಂತ ನಮಗೆ ಸಿಗ್ತಾ ಇಲ್ಲ. ವ್ಯಾಖ್ಯಾನ ಮಾಡಿದ್ದೇನೆ ಅಂತಂದ್ರೆ ಪಾಠ ಹೇಳಿದ್ದೇನೆ ಅಂತ ಇನ್ನೊಬ್ಬರ ನಾವು ಪಾಠ ಕೇಳಲಿಲ್ಲ. ಅದು ನಮ್ಮ ಸ್ವಂತ ಸಾಮರ್ಥ್ಯದಿಂದ ಭಗವಂತ ನರಸಿಂಹದೇವರ ಅನುಗ್ರಹದಿಂದ ಯಾವ ವಿಘ್ನವೂ ಇಲ್ಲದೆ ನಮಗೆ ಪಾಠವನ್ನು ಹೇಳಿದ್ದೇವೆ ಅಂತ ಅರ್ಥ. ಹೀಗೆ ಅನಧೀತ್ಯ ಮಹಾಭಾಷ್ಯಂ ಯಸ್ಯ ವ್ಯಾಕೃತಿ ಇನ್ನೊಂದು ಕ್ರಿಯಾಪದ. ವ್ಯಾಕರಣ ಮಾಡಿದ್ದೇನೆಯೋ ವ್ಯಾಕೃತಿ ಅನುಗ್ರಹ ಯಸ್ಯ ಅನುಗ್ರಹ ವ್ಯಾಕೃತಿ ಅಂತ ನರಸಿಂಹಾರ್ಕನನ್ನು, ನರಸಿಂಹ ಸೂರ್ಯನನ್ನ ಪ್ರತ್ಯೂಹಗಳೆಂಬ ಸಮಸ್ಯೆಯನ್ನ ನಿವಾರಣೆ ನಾಶ ಮಾಡಿದ ಆ ನರಸಿಂಹ ಸೂರ್ಯನನ್ನು ಉಪಾಸನೆ ಮಾಡಬೇಕು. ಪೂರ್ಣಬೋಧ ಗುರುನ್ ಒಂದೇ ಜಯಾದ್ಯಾನ್ ವ್ಯಾಸದೇಶಿಕಾನ್ ರಾಮಚಂದ್ರ ಗುರುನ್ ಆರ್ಯಾನ್ ಲಕ್ಷ್ಮೀಕಾಂತ ಗುರುವನಪಿ. ಪ್ರಾಚೀನ ಗುರು ಪರಂಪರೆಯಲ್ಲಿ ಬಂದಿರ್ತಕ್ಕಂಥ ಪ್ರಮುಖರನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಪೂರ್ಣಬೋಧ ಗುರುಗಳನ್ನ, ಜಯಾರ್ಯ ಗುರುಗಳನ್ನ, ರಾಜದೇಶಿಕ ಅಂತಂದ್ರೆ ರಾಮಚಂದ್ರ ಗುರುಗಳನ್ನು ಕಂಬಾರ ರಾಮಚಂದ್ರ ತೀರ್ಥರನ್ನ, ಲಕ್ಷ್ಮೀಕಾಂತ ಗುರುಗಳು
ಅವರು ಶ್ರೇಣಿಯಲ್ಲಿ ಇರ್ತಕ್ಕವರು ಅವರೆಲ್ಲರನ್ನು ಕೂಡ ನಾನು ಆರ್ಯರನ್ನ ಪೂಜ್ಯರನ್ನ ಒಂದೇ ನಮಸ್ಕಾರ ಮಾಡಿ ವಿಶೇಷವಾಗಿ ನಮ್ಮ ಗುರುಗಳು ಸಾಕ್ಷಾತ್ ಗುರುಗಳು ರಘುನಾಥ ತೀರ್ಥರು ವಿಶೇಷ ಅವರನ್ನು ನಮಸ್ಕಾರ ಮಾಡ್ತಾರೆ. ಏನಾಯಂ ನಿರ್ಣಾಯಿ ಮಧ್ವಗುರು ಸದ್ಭಾಷ್ಯ ಪ್ರಕಾಶಾಖ್ಯೇಯ ಪ್ರಾಖಂಡಿ ಪ್ರತಿವಾದಿ ದರ್ಶನಗಣ ಪ್ರಾಬಂಧಿ ಗುರುವರ್ಣ ಸಮದಾಯಿ ವಿತ್ತಮುಭಯಂ ಪ್ರಾರಂಭೆ ವಿದ್ಯಾ ಸೋಯಂ ಶ್ರೀ ರಘುನಾಥ ತೀರ್ಥ ಗುರುರಾಟ್ ಶುದ್ಧಿಂ ವಿದಧ್ಯಾನ್ ಮತೇಹೇ ಶ್ರೀ ರಘುನಾಥ ತೀರ್ಥರು ಶೇಷಚಂದ್ರಿಕಾಚಾರ್ಯರು ಅಂತ ಪ್ರಸಿದ್ಧ. ಹೀಗಾಗಿ ಅವರು ತಾತ್ಪರ್ಯಚಂದ್ರಿಕಾ ಗ್ರಂಥ ಉಳಿದ ಮುಂದಿನ ಭಾಗವನ್ನ 2 ಅಧ್ಯಾಯಗಳಿಗೆ ಚಂದ್ರಿಕಾ ಗ್ರಂಥದ ವ್ಯಾಖ್ಯಾನ ಮಾಡಿದ ತಾತ್ಪರ್ಯ ಚಂದ್ರಿಕಾ ಅಂತ ಪ್ರಸಿದ್ಧವಾದ ಅದನ್ನು ಹೇಳ್ತಾರೆ. ಏನ ಮಧ್ವಗುರು ಸದ್ಭಾಷ್ಯ ಪ್ರಕಾಶಕ್ಕೆ ನಿರ್ಣಯ ಮಧ್ವಗುರುಗಳ ಸದ್ಭಾಷ್ಯ ಅಂದ್ರೆ ಬ್ರಹ್ಮಗುರುಗಳ ಭಾಷ್ಯ ಪ್ರಕಾಶ ಆ ಭಾಷ್ಯ ಸೂರ್ಯ ಅಂತ ಒಳ್ಳೆಯದು. ಆ ಒಂದು ವಿಶಿಷ್ಟವಾದ ಗ್ರಂಥದ ಭಾಷ್ಯ ಗ್ರಂಥದ ಆಶಯವ ಅದರ ಅಭಿಪ್ರಾಯ ನಿರ್ಣಯ ಮಾಡಲು ಪಟ್ಟಿದ್ರು. ಯಾರನ್ನು ನಿರ್ಣಯ ಮಾಡಲು ಪಟ್ಟಿದ್ರು ವಿಶಿಷ್ಟ್ಯ ಅಂತಂದ್ರೆ ಚಂದ್ರಿಕಾ ಗ್ರಂಥ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಕ್ರಮವನ್ನು ಅನುಸರಿಸಿ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಬರೆದಿದ್ದಾರೆ. ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಅವರ ಕ್ರಮ ಸಂಕ್ಷಿಪ್ತವಾಗಿ ಟೀಕಾವಾಕ್ಯಗಳಿಗೆ ವ್ಯಾಖ್ಯಾನ ಮಾಡುವುದರ ಜೊತೆಗೆ ಆ ಅಧಿಕರಣದ ವಿಷಯ ಸಂಶಯ ಅದರ ಪೂರ್ವಪಕ್ಷ ಸಿದ್ಧಾಂತಗಳು ಇವೆಲ್ಲವನ್ನು ಕೂಡ ವಿಸ್ತಾರವಾಗಿ ನಿರೂಪಣೆ ಮಾಡಿ ವಿಶೇಷವಾಗಿ ಪೂರ್ವಪಕ್ಷ ಸಿದ್ಧಾಂತಗಳನ್ನ ಚಂದ್ರಿಕಾ ಕ್ರಮದಲ್ಲೇ ಅದನ್ನ ನಿರೂಪಣೆ ಮಾಡಿ ಜೊತೆಗೆ ಸಾಂಖ್ಯದ ಭಾಷ್ಯ ಮತ್ತು ರಾಮಾಯಣ ಭಾಷ್ಯ ಈ 2 ಭಾಷ್ಯಗಳ ವಿವರಣೆಯನ್ನು ಮಾಡಿದರು. ಹಾಗೆ ಅಷ್ಟು ಮಾಡಿದ್ದರಿಂದ ಅದು ನಿರ್ಣಯವಾಯಿತು. ಆಚಾರ್ಯರ ಭಾಷ್ಯದ ಏನು ಅದರ ಆಶಯವನ್ನ ಇದಮಿತ್ತಂ ಅಂತ ನಮಗೆ ನಿರ್ಣಯವನ್ನು ಬರಬೇಕಾದ್ರೆ ಎಷ್ಟು ಕಾರ್ಯ ಆಗಬೇಕು. ಪೂರ್ವಪಕ್ಷ ಏನು ಅಂತ ಅದನ್ನು ವಿಸ್ತಾರವಾಗಿ ಹೇಳಬೇಕು. ಪೂರ್ವಪಕ್ಷ ಯುಕ್ತಿಯನ್ನು ಬಹಳ ದುರ್ಬಲವಾದ ಯುಕ್ತಿಗಳು ಅಂತ ತೋರಿಸ್ಕೊಟ್ಟು ಅದು ಸರಿಯಲ್ಲ ಅಂತ ಮುಖ್ಯವಾಗಿ ಪೂರ್ವಪಕ್ಷಿಗಳು ಎಷ್ಟೆಷ್ಟು ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಪೂರ್ವಪಕ್ಷವನ್ನು ಮಾಡ್ತಾರೋ ಆ ರೀತಿಯಾಗಿ ಪ್ರಬಲವಾದ ಪೂರ್ವಪಕ್ಷಿಗಳನ್ನ ತೋರಿಸಿ ಅದಕ್ಕೂ ಪ್ರಬಲವಾದ ಯುಕ್ತಿಗಳಿಂದ ಪೂರ್ವಪಕ್ಷವನ್ನ ನಿರಾಕರಣೆ ಮಾಡಿ ಈ ರೀತಿಯಾದ ಬ್ರಹ್ಮಸೂತ್ರಗಳ ವ್ಯಾಖ್ಯಾನವೇ ಆಚಾರ್ಯರಿಗೆ ಸಮ್ಮತವಾದದ್ದು. ಭಾಷ್ಯದ ಅಭಿಪ್ರಾಯ ಹೀಗಿದೆ ಅಂತ ಭಾಷ್ಯದ ಆ ಆಶಯವನ್ನ ಸ್ಪಷ್ಟವಾಗಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಇತರ ಭಾಷ್ಯಗಳ ವ್ಯಾಖ್ಯಾನವನ್ನ ಅವರು ವಿಮರ್ಶೆ ಮಾಡಿದ್ದರಿಂದ ಆಚಾರ್ಯರ ಭಾಷ್ಯದ ಅಭಿಪ್ರಾಯ ನಮಗೆ ನಿರ್ಣಯ ಮಾಡುತ್ತಾರೆ, ದೃಢೀಕರಿಸುತ್ತಾರೆ. ದಾರ್ಢ್ಯ ಬರಬೇಕು. ದಾರ್ಢ್ಯ ಬರುವಂತೆ ಆ ರೀತಿಯಾಗಿ ಸಮತರೀತ್ಯ ಭಾಷ್ಯದ ಅಭಿಪ್ರಾಯವನ್ನ ವಿವರಣೆ ಮಾಡಿದ್ದಲ್ಲದೆ ಇತರ ಭಾಷ್ಯಗಳ ವ್ಯಾಖ್ಯಾನದಲ್ಲಿರತಕ್ಕಂತಹ ಕೆಲವು ನ್ಯೂನತೆಗಳನ್ನು ತೋರಿಸತಕ್ಕಂತಹ ಪ್ರಯತ್ನ ಮಾಡಿದ್ದರಿಂದ ಅದು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಹೀಗೆ ಯಾರು ಮಧ್ವಗುರುಗಳ ಆ ಸದ್ಭಾಷ್ಯದ ಆಶಯವನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೋ ಅವರು ಅಂತ ಶ್ರೀ ರಘುನಾಥ ತೀರ್ಥ ಗುರುರಾಟ ಏನ ನಿರ್ಣಯ ಸಹ ರಘುನಾಥ ತೀರ್ಥ ಗುರುರಾಟ ಅಂತ ಅಲ್ಲಿ ಅನ್ವಯ ಆದ ಹಾಗೆ
ಪ್ರತಿವಾದಿ ದರ್ಶನ ಗಣ ಪ್ರಾಖಂಡಿ ಪ್ರತಿವಾದಿ ಪ್ರತಿವಾದಿ ದರ್ಶನ ಪ್ರತಿವಾದಿಗಳ ಅವರವರ ದರ್ಶನಗಳು ಅವರವರ ಗ್ರಂಥಗಳೇನಿದೆ ಅವರ ಸಿದ್ಧಾಂತಗಳೇನ್ ಮಾಡ್ಕೊಂಡಿದ್ದಾರೆ ಅದರ ಗಣ ಅದರ ಸಮೂಹ ಎಲ್ಲವನ್ನೂ ಕೂಡ ಪ್ರಾಖಂಡಿ ವಿಶೇಷ ರೀತಿಯಿಂದ ಅದರಲ್ಲಿ ಇರ್ತಕ್ಕಂಥ ಅಸಾಮಂಜಸ್ಯಗಳನ್ನ ತೋರಿಸಿದ್ದಾರೆ. ಪ್ರಾಬಂಧಿ ಗುರು ಅರುಣವ ದೊಡ್ಡ ಒಂದು ಕೆರೆಯನ್ನು ಕಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಅರುಣವ ಅಂತಂದ್ರೆ ಸಮುದ್ರ, ಕೆರೆ ಸಮುದ್ರ ಅಂತ ಇರ್ತಕ್ಕಂಥ ಅರ್ಥ ಆಗುತ್ತೆ. ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೆರೆ ಕಟ್ಟಿದ್ದಾರೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಮಾಡಿದ ಸಾಧ್ಯತೆ ಇದೆ ಅಂತಹ ಕಾರ್ಯಗಳನ್ನ. ಪ್ರಾಬಂಧಿ ಗುರುವರ್ಣವ ಶಿಷ್ಯೇಭ್ಯ ಸಮುದಾಯ ವಿತ್ತ ಉಭಯ ಹೀಗೆ ಮಾಡುವ ಮೂಲಕವಾಗಿ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದು ಮತ್ತು ಇತರ ಮತಗಳ ವಿಶೇಷವಾದ ಆ ಖಂಡನೆಯನ್ನು ಮಾಡಿ ಸಿದ್ಧಾಂತ ಸ್ಥಾಪನೆ ಮಾಡಿದ ಕ್ರಮ ಮತ್ತು ಇಂತಹ ಒಂದು ಗುರುವರ್ಣವ ಪ್ರಬಂಧ ಅಂತಂದ್ರೆ ಕಟ್ಟೋರು ಅರ್ಥ ಆಗುತ್ತೆ. ಅಂತಹ ಕಾರ್ಯವನ್ನು ಮಾಡಿದ್ದು ಎಲ್ಲ ಮಾಡುವ ಮೂಲಕ ಶಿಷ್ಯರಿಗೆ ಉಭಯಂ ವಿತ್ತಂ ಎರಡು ವಿಧವಾದ ವಿತ್ತ ಅಂದ್ರೆ ಸಂಪತ್ತು, ಒಂದು ಆಧ್ಯಾತ್ಮಿಕ ಸಂಪತ್ತು, ಒಂದು ಭೌತಿಕವಾದ ಸಂಪತ್ತು ಎರಡನ್ನೂ ಕೊಟ್ಟಿದ್ದಾರೆ. ಶಿಷ್ಯೇಭ್ಯ ಸಮುದಾಯ ಎಂದು ವಿಶೇಷವಾಗಿ ಪಡೆಯಲ್ಪಟ್ಟಿತು. ಎಲ್ಲ ಮಾಡಿದ ಪ್ರಭಾವವು ಅದರಿಂದಾಗಿ ವಿದ್ಯಾಸನ ಪ್ರಾರಂಭ. ಈ ಪೀಠ ವಿದ್ಯಾಸನ ಇದು ವಿದ್ಯಾಪೀಠ. ಇದನ್ನು ಪಡೆದವರು ಕಾಣಬಹುದು. ಸೋಯಂತೆ ವನಾಸ್ತಿಯಂತೆ ಇತರ ಮತೇಹೇ ಸಿದ್ಧಿನ ವಿದ್ಯುತ್ತ ನಮ್ಮ ಬುದ್ಧಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದವಾದ ಬುದ್ಧಿಯನ್ನ ಎಂತಂದ್ರೆ ನಮ್ಮ ಬುದ್ಧಿಯಲ್ಲಿ ಬಹಳ ದೋಷಗಳಿವೆ. ಸರಿಯಾಗಿ ವಿಚಾರ ಮಾಡುವ ಶಕ್ತಿನೇ ಇಲ್ಲ. ಆ ದೋಷಗಳಿಂದಾಗಿ ಆ ಏಕೆಯಾದ ದೋಷಗಳಿಲ್ಲದೆ ವಿಚಾರ ಮಾಡ್ತಕ್ಕಂಥ ಒಂದು ಶುದ್ಧಿಯನ್ನ ನಮ್ಮ ಬುದ್ಧಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ದಯಾದೆ ಅರ್ಪಿತಾಂ ಅನುಸೃತಿ ಜಗನ್ನಾಥಾಸ್ತಿ ಜನ ಕ್ರಿಯತೆ ಭಾಷ್ಯದೀಪಿಕಾ. ಹೀಗೆ ಟೀಕಾಕೃತ್ಪಾದರು ರಚನೆ ಮಾಡುವ ಟೀಕೆಯನ್ನು ಅನುಸರಿಸಿ ಯಥಾಮತಿ ಭಾಷ್ಯದೀಪಿಕಾ ಗ್ರಂಥವನ್ನ ಜಗನ್ನಾಥ ಯತಿಗಳು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕ್ವಚಿತ್ ಭಾಷ್ಯ ವಿವೃತ್ತೈವ ಟೀಕಾರ್ಥೋಪಿ ವಿವಿಚ್ಯತೆ ತತ್ವಪ್ರದೀಪ ತಾತ್ಪರ್ಯ ಚಂದ್ರಿಕಾದ್ಯುಕ್ತ ಮಾರ್ಗದ. ಇವರು ಭಾಷ್ಯ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾರೆ ಒಂದು ದೃಷ್ಟಿಯಿಂದ ನಾವು ತತ್ವಪ್ರಕಾಶಕ್ಕೂ ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಟೀಕಾರ್ಥೋಪಿ ಟೀಕಾ ಅಂದ್ರೆ ತತ್ವಪ್ರಕಾಶ, ಟೀಕಾರ್ಥೋಪಿ ವಿವಿಚ್ಯತೆ ಅದರ ವಿವೇಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದು ಪ್ರತ್ಯೇಕವಾಗಿ ಟೀಕಾವಾಕ್ಯಗಳನ್ನು ಹಿಡಿದು ಪಂಕ್ತಿ ಹಿಡಿದು ವ್ಯಾಖ್ಯಾನ ಮಾಡ್ತಾ ಇಲ್ಲ. ಭಾಷ್ಯ ವಿವೃತ್ಯ ಏವ ಭಾಷ್ಯಕ್ಕೆ ಭಾಷ್ಯಗ್ರಂಥಕ್ಕೆ ಕೊಡುವ ವಿವರಣೆ ಮೂಲಕವಾಗಿ ತತ್ವಪ್ರಕಾಶಕ ವಿವರಣೆಯನ್ನು ಕೂಡ ಅದರ ವಿವೇಚನೆಯನ್ನು ಕೊಂಡು ಮಾಡ್ತಿದ್ದೇವೆ. ಈ ರೀತಿ ಒಂದು ತತ್ವಪ್ರಕಾಶಕ ಗ್ರಂಥ ಭಾಷ್ಯ ವಿವರಣ ಮೂಲಕವಾಗಿ ಟೀಕಾರ್ಥವನ್ನ ಹೇಳ್ತಕ್ಕದ್ದು ಅದು ಒಂದು ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥದ್ದು. ಈ ಗ್ರಂಥಗಳು ತತ್ವಪ್ರದೀಪ, ತ್ರಿವಿಕ್ರಮ ಪಂಡಿತಾಚಾರ್ಯರ ತತ್ವಪ್ರದೀಪ, ತಾತ್ಪರ್ಯಚಂದ್ರಿಕಾ ತಾತ್ಪರ್ಯಚಂದ್ರಿಕಾದಿ ಆದಿ ಶಬ್ದ ಇದೆ. ಆದಿ ಶಬ್ದದಿಂದ ಇತರ ಗ್ರಂಥಗಳು, ಅಂತಿಮ ಗ್ರಂಥಗಳು ನ್ಯಾಯ ರತ್ನಾವಳಿ, ನ್ಯಾಯ ವಿವರಣ ಮತ್ತು ಕೆಲವು ಕಡೆಗಳಲ್ಲಿ ಅವರು ನಾರಾಯಣ ಪಂಡಿತಾಚಾರ್ಯರ ಗ್ರಂಥಗಳನ್ನು ನೈಸರ್ಗಿಕ ಮೊದಲಾದ ಗ್ರಂಥಗಳನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ಪ್ರಾಯಶಃ ಬಹಳ ಮುಖ್ಯವಾದ ಗ್ರಂಥಗಳನ್ನ, ಇಂತಹ ಪೂರ್ವ ಪ್ರಾಚೀನ ಗ್ರಂಥಗಳನ್ನ
ಸತ್ಯ ದೀಪಾವಳಿ ಪದ್ಮನಾಭ ಸತ್ಯ ದೀಪಾವಳಿ ತ್ರಿವಿಕ್ರಮ ನ್ಯಾಯ ಇದು ತತ್ವ ದೀಪ ನ್ಯಾಯ ವಿವರಣೆ ಅನ್ಯಾಯ ರತ್ನಾವಳಿ ಎಲ್ಲವನ್ನೂ ಸಂಗ್ರಹ ನಾವು ಮಾಡ್ತೇವೆ. ಅಲ್ಲೆಲ್ಲ ಏನೇನು ವಿಶೇಷಗಳಿದೆ ಅದೆಲ್ಲವನ್ನು ಬಿಡದೆ. ಹೀಗಾಗಿ ನಾವು ತತ್ವ ದೀಪ ಒಂದು ಪ್ರತ್ಯೇಕ ಓದದೇ ಇರ್ಬೋದು, ಸಪ್ತಕ ದೀಪಾವಳಿ ನೋಡದೇ ಇರ್ಬೋದು, ಎಲ್ಲೆಲ್ಲಿ ವಿಶೇಷಗಳಿಗೆ ಎಲ್ಲ ಅಂಶಗಳನ್ನು ಕೂಡ ಸಂಗ್ರಹ ಮಾಡ್ತಿರ್ತಕ್ಕಂಥದ್ದು ಭಕ್ತಿ ದೀಪಾವಳಿ. ಪರಮಾನಂದಾಧ್ಯಾತ್ಮಕಸ್ಯ ಪರಮಾತ್ಮನ ಪ್ರತಿಬಿಂಬತೆಯ ಸ್ವತಃ ಚಿದಾನಂದಾಧ್ಯಾತ್ಮಕಸ್ಯ ಪರಮಾತ್ಮನಃ ಪ್ರತಿಬಿಂಬತೆಯ ಸ್ವತಃ ಚಿದಾನಂದಾಧ್ಯಾತ್ಮಕಸ್ಯ ಜೀವಸ್ಯ ಅನಾದ್ಯ ವಿದ್ಯಾ ಕಾಮಕರ್ಮಾದಿ ನಿಮಿತ್ತ ಬಂಧಧ್ವಂಸಾಯ ನಿಖಿಲ ಜೀವಜಡಾತ್ಮಕ ಪಂಚಾತ್ ಪರಮಾರ್ಥತಃ ಅತ್ಯಂತ ಭಿನ್ನತೆಯ ನಿಖಿಲ ಗುಣೋದಾರತೆಯ ನಿರಸ್ತ ಸಮಸ್ತ ದೋಷತೆಯ ಪರಮಪುರುಷಂ ಅವಗಮಯಿತುಂ ಸಕಲ ಸದಾಗಮಾನಾಂ ಪ್ರವೃತ್ತಿರತಿ ತತ್ವಂ. ಎಲ್ಲ ಸದಾಗಮಗಳು ಏನೇನ್ ಮಾಡ್ತಾರೆ, ಯಾವ್ದಕ್ಕೆ ಪ್ರವೃತ್ತವಾಗಿವೆ, ಯಾವುದನ್ನು ಮಾಡೋದಕ್ಕೆ ಹೊರಟಿವೆ ಅಂದರೆ ಪರಮಪುರುಷಂ ಅವಗಮಯಿತು, ಆ ಪರಮಪುರುಷನಾದ ನಾರಾಯಣನ ಅವಗಮ ಅಂದ್ರೆ ಜ್ಞಾನ, ಅವನ ಸ್ವರೂಪವನ್ನು ತಿಳಿಸೋದಕ್ಕೋಸ್ಕರವಾಗಿ ಯಾವ ರೀತಿ ತಿಳಿಸ್ತಾ ಇದೆ. ಅವನು ನಿಖಿಲ ಗುಣೋದಾರತೆಯ ನಿಖಿಲ ಅನಂತ ಗುಣಗಳಿಂದ ಉತ್ಕೃಷ್ಟನಾಗಿದ್ದಾನೆ, ನಿರಸ್ತ ಸಮಸ್ತ ದೋಷನಾಗಿದ್ದಾನೆ. ಈ ರೀತಿಯಾಗಿ ಜೊತೆಗೆ ನಿಖಿಲ ಜೀವಜಡಾತ್ಮಕವಾಗಿರತಕ್ಕಂತಹ ಪ್ರಪಂಚದಿಂದ ಪಾರಮಾರ್ಥಿಕವಾಗಿ ಅತ್ಯಂತ ಭಿನ್ನನಾಗಿದ್ದಾನೆ. ಹಾಗಾಗಿ ಅಲ್ಲಿ ಮಾಡಿ ನಿಖಿಲ ಜೀವಜಡಾತ್ಮಕವಾದ ಪ್ರಪಂಚದಿಂದ ಪಾರಮಾರ್ಥಿಕವಾಗಿ ಅತ್ಯಂತ ಭಿನ್ನನಾಗಿದ್ದಾನೆ, ನಿಖಿಲ ಗುಣಗಳಿಂದ ಉತ್ಕೃಷ್ಟನಾಗಿದ್ದಾನೆ, ನಿರಸ್ತ ಸಮಸ್ತ ದೋಷನಾಗಿದ್ದಾನೆ. ಹೀಗೆ ಆ ಪರಮ ಪುರುಷನನ್ನ ತಿಳಿಸುವುದಕ್ಕೋಸ್ಕರವಾಗಿ ಅವಗಮಯಿತು ತಿಳಿಸಲು ಸಕಲ ಸದಾಗಮ ಪ್ರವೃತ್ತಿ, ಎಲ್ಲ ಸದಾಗಮಗಳು ಕೂಡ ಪ್ರವೃತ್ತ. ಆದರೆ ಅದಕ್ಕೋಸ್ಕರ ಈ ಪ್ರವೃತ್ತಿ ಅಂದ್ರೆ ಈ ಪರಮಾತ್ಮ ಅವನ ಪರಮಾನಂದಾಧ್ಯಾತ್ಮಕ ಪರಮಾನಂದ ನಿರಶ್ರಯವಾದ ಆನಂದ ಸ್ವರೂಪನಾಗಿದ್ದಾನೆ, ಅಂತ ಒಂದು ಜ್ಞಾನ ಸ್ವರೂಪನಾಗಿದ್ದಾನೆ. ಹೀಗೆ ಪರಮಾನಂದ ಸ್ವರೂಪನಾದ ಪರಮಾತ್ಮನ ಪ್ರತಿಬಿಂಬ ಯಾವುದು ಈ ಜೀವ. ಈ ಜೀವ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ, ಭಗವಂತನ ಪ್ರತಿಬಿಂಬನಾಗಿದ್ದರಿಂದ ಭಗವಂತ ಹೀಗೆ ಆನಂದಾಧ್ಯಾತ್ಮಕನಾಗಿದ್ದಾನೋ ಹಾಗೆ ಜೀವನೂ ಕೂಡ ಸ್ವತಃ ಸ್ವಾಭಾವಿಕವಾಗಿ ಜ್ಞಾನಾನಂದಾಧ್ಯಾತ್ಮಕನಾದವನು. ಅಂತಹ ಜೀವನಿಗೆ ಬಂಧ ಇದೆ, ಸ್ವಾಭಾವಿಕವಾಗಿ ಜ್ಞಾನಾನಂದ ಸ್ವರೂಪನಾದರೂ ಕೂಡ ಈ ಸಂಸಾರದ ಬಂಧ ಇದೆ. ಅದ್ಯಾತಕ್ಕೆ ಈ ಬಂಧನಕ್ಕೆ ಒಳಗಾಗಿದ್ದಾನೆ? ಅನಾದಿ ಕಾಲದಿಂದ ಅವಿದ್ಯೆ, ಅನಾದಿ ಕಾಲದಿಂದ ಇರ್ತಕ್ಕಂಥ ಅಜ್ಞಾನ ಅಂತಂದ್ರೆ ಜ್ಞಾನ ಅಲ್ಲ, ಜ್ಞಾನಾಭಾವ ಅಂತ ಅರ್ಥ ಅಲ್ಲ. ಅಜ್ಞಾನ ಭಾವರೂಪವಾದ ಅಜ್ಞಾನ, ಅನಾದಿ ಕಾಲದಿಂದ ಇರತಕ್ಕಂಥ ಒಂದು ಅವಿದ್ಯೆ ಎಂಬ ಆವರಣ, ಜೊತೆಗೆ ಕಾಮ ಕರ್ಮ, ಇವುಗಳಿಂದಾಗಿ ಈ ಸಂಸಾರದ ಬಂಧನ. ಆ ಬಂಧನ ಧ್ವಂಸವಾಗುವುದಕ್ಕೋಸ್ಕರವಾಗಿ ಭಗವಂತನ ಅವನ ಯಥಾರ್ಥವಾಗಿ ಭಗವಂತನ ಜ್ಞಾನವನ್ನು ಪಡೆಯಬೇಕು. ಹೇಗೆ ಯಾವ ರೀತಿಯಾಗಿದ್ದಾನೆ ಭಗವಂತ ಅನ್ನೋದು ತಿಳಿಯಬೇಕು. ಆ ರೀತಿಯಾಗಿ ನಿಖಿಲ ಜೀವ ಜಡಾತ್ಮಕ ಪರಮಾರ್ಥತಃ ಅತ್ಯಂತ ಭಿನ್ನನಾದ ನಿಖಿಲ ಗುಣ ಪರಿಪೂರ್ಣವಾಗಿರತಕ್ಕಂಥ ಸಮಸ್ತ ದೋಷ ವರ್ಜಿತನಾದ ಆ ಪರಮಪುರುಷನನ್ನ ತಿಳಿಸುವುದಕ್ಕೋಸ್ಕರವಾಗಿಯೇ ಸಕಲ ಸದಾಗಮಗಳು ಪ್ರವೃತ್ತವಾಗಿದೆ. ಇದು ತತ್ವ. ಇದನ್ನ ಯದಾಹುಹು
ಅದುಃಖಂ ಇತರ ಸರ್ವಂ ಜೀವಾ ಏವದು ದುಃಖಿನಃ ತೇಷಾಂ ದುಃಖ ಪ್ರಹಾರಾಯ ವ್ಯತಿರೇಕ ಪ್ರವರ್ತತೆ ಇತರ ಸರ್ವಂ ಅದುಃಖಂ ಇತರ ಸರ್ವಂ ಇತರ ಸರ್ವಂ ಅದುಃಖಂ ಇವರೇ ದುಃಖಿಗಳು ಜೀವನದಿಂದ ಬಿಟ್ಟರೆ ಯಾವುದಿದೆ ಒಬ್ಬ ಭಗವಂತನ ಜಡವಾದ ಪ್ರಪಂಚ ಜಡವಾದ ಪ್ರಪಂಚಕ್ಕೆ ಇಲ್ಲ ದುಃಖ ಇಲ್ಲ ಭಗವಂತನಿಗೂ ದುಃಖ ಇಲ್ಲ ಆದ್ದರಿಂದ ಜೀವಾ ಏವತಿ ದುಃಖಿನ ಇತರ ಸರ್ವಂ ಅದುಃಖಂ ತೇಷಾಂ ದುಃಖ ಪ್ರಹಾರ ಆ ಜೀವನ ದುಃಖದ ನಾಶಕ್ಕೋಸ್ಕರವಾಗಿ ವ್ಯತಿರೇಕ ಪ್ರವರ್ತತೆ ಇದು ಪ್ರತಿ ಪ್ರವೃತ್ತವಾಗಿದೆ ಈ ಶ್ಲೋಕದ ಅಭಿಪ್ರಾಯವನ್ನೇ ಪರಮಾನಂದಾತ್ಮಕ ಪರಮಾತ್ಮನ ಅಂತ ಹಿಂದಿನ ವಾಕ್ಯಗಳಿಂದ ಸ್ಪಷ್ಟಪಟ್ಟಿದ್ದಾರೆ. ಅದರಿಂದ ನಾವೇನ್ ಹೇಳ್ತಾ ಇದ್ದೇವೆ ಅದು ಈ ರೀತಿಯಾಗಿ ಸಿದ್ಧವಾಗಿದೆ ಹೇಳ್ತಕ್ಕಂಥದ್ದಿದೆ. ಈ ಶ್ಲೋಕದಲ್ಲಿ ಶ್ರುತಿರೇಷ ಪ್ರವರ್ತತೆ ಅನ್ನೋ ಪದ ಇದೆ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಪ್ರವರ್ತತೆ ದುಃಖ ಪ್ರಹಾರ ಸಾಧನಂ ಪರಮಾತ್ಮನಂ ಪ್ರತಿಪಾದಯತಿ ಶ್ರುತಿ ಪ್ರವೃತ್ತವಾಗಿದ್ದ ಅರ್ಥ ಏನು? ಜೀವನ ದುಃಖ ನಾಶಕ್ಕೆ ಸಾಧನವಾಗುವುದು ಪರಮಾತ್ಮನ ಜ್ಞಾನ. ಜ್ಞಾನ ಅಂದ್ರೆ ಪರಮಾತ್ಮನೇ ದುಃಖ ನಾಶಕ್ಕೆ ಸಾಧನ, ಮುಖ್ಯ ಸಾಧನ. ಆ ಪರಮಾತ್ಮನನ್ನ ಪ್ರತಿಪಾದನೆ ಮಾಡುತ್ತೆ ಅಂತ ಅರ್ಥ. ಶ್ರುತಿ ಪ್ರವೃತ್ತಿ ಮಾಡಿದೆ ಅನ್ನೋದಕ್ಕೆ ಅಭಿಪ್ರಾಯ ಇದೆ. ದೇಶಾಂತ ಅರ್ಥ ನಿರ್ಣಯ ಬ್ರಹ್ಮಸೂತ್ರಾಂತಕಾರ ಭಗವಾನ್ ಕಾನಿಚ ಪಟಲ ವಿಹಿತ ನಯನವತ್ ಯಥಾವತ್ ಅರ್ಥಾವೇತೃಭಿಃ ಅವಿದ್ಯಾಖ್ಯ ಪಟಲ ವಿಹಿತ ನಯನ ಪದೋಕ್ತ ಸದರ್ಥೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಯಥಾವತ್ ವ್ಯಾಖ್ಯಾಸು ಭಗವಾನ್ ಆನಂದ ತೀರ್ಥಾಚಾರ್ಯಃ ಸಮಂಗಲ ಸೇವಾ ಸಫಲತ್ವಾತ್ ಪ್ರಾರೀಕ್ಷಿತ ಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲಸಾಧನಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯರ್ಥಂ ಚ ನಾರಾಯಣ ಪ್ರಣಾಮರೂಪಂ ಮಂಗಲಂ ಶಿಷ್ಯಶಿಕ್ಷಾರ್ಥಂ ರಥಯತಿ ಶುಕೀರ್ಷಿತಂ ಚ ಪ್ರತಿಜಾನೀತೆ ನಾರಾಯಣಮಿತಿ. ನಾರಾಯಣ ಗುಣೇಶ್ವರವೇ ಅಂತ ಭಾಷ್ಯದ ಮಂಗಲಾಚರಣಕ್ಕೆ ಅವತಾರಕ್ಕೆ ಕೊಡ್ತಾರೆ. ನಿರಂತರಾಯ ಪರಿಸಮಾಪ್ತ್ಯಾರ್ಥಂ ಚ ಯತಿ ಗ್ರಂಥಾರಂಭಂ ಚ ಪ್ರತಿಜಾನೀತೆ. ಗ್ರಂಥಾರಂಭಂ ಚ ಅಂತಿದೆ, ವ್ರತಯತಿ ಆದ್ಮೇಲೆ ಅಲ್ಲಿ ನೀವು ಬೇರೆ ಇದೆ ಪಾಠಾಂತರ ಪಾಠ ಇರ್ಬೋದು. ಈ ಶ್ರುತಿಗಳ ಶ್ರುತಿ ಪ್ರವೃತ್ತವಾಗಿರೋದು ಭಗವಂತನ ಒಂದು ಯಥಾರ್ಥವಾದ ಸ್ವರೂಪವನ್ನ ತಿಳಿಸ್ಕೊಡೋದಕ್ಕೋಸ್ಕರ ಅದ್ರ ಶ್ರುತಿಗಳ ಅರ್ಥ ಗೊತ್ತಾಗುತ್ತಲ್ಲ. ಆ ಶ್ರುತಿಗಳ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ಭಗವಂತ ಬಾದರಾಯಣನಾಗಿ ಅವತಾರ ಮಾಡಿ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರಗಳನ್ನ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರಿಗೆ ಅನ್ಯಥಾ ವ್ಯಾಖ್ಯಾನ, ಅನ್ಯೇಹಿ ಅನ್ಯಥಾ ವ್ಯಾಖ್ಯಾತ, ಅದಕ್ಕೆ ಯಾವ ಸರಿಯಾದ ಅರ್ಥವೋ ಆ ಅರ್ಥವನ್ನು ಬಿಟ್ಟು ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ಈ ಹೊರೆ ಬಂದವರಿಗೆ, ಕಣ್ಣಿಗೆ ಹೊರೆ ಬಂದವರಿಗೆ ಪಟಲ ವಿಹಿತ ನಯನ ತೆರೆ
ಹೊರೆ. ಅದರಿಂದ ಆಚ್ಛಾದಿತವಾದ ಕಣ್ಣು ಅದು ವಸ್ತುವನ್ನು ಹೇಗೆ ತಿಳಿಸ್ಕೊಡೋದಿಲ್ಲ. ಏನೋ ಕಾಣ್ತಂತೆ, ಏನೋ ವಿಚಿತ್ರವಾಗಿ ಕಾಣ್ತಂತೆ, ಯಥಾವತ್ತಾಗಿ ನೋಡ್. ಅದರಂತೆ ಅವರು ಕೂಡ ಯಥಾವದ ಅರ್ಥವನ್ನು ತಿಳಿದಿಲ್ಲ. ಅದಕ್ಕೆ ಬ್ರಹ್ಮಸೂತ್ರಗಳ ಹೊರಟಿದ್ದು ಶ್ರುತ್ಯರ್ಥಗಳಿಗೋಸ್ಕರವಾಗಿ. ಹಾಗಾಗಿ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ಮಾಡತಕ್ಕವರು ಯಥಾವತ್ತಾಗಿ ಅದರ ಅರ್ಥವನ್ನು ತಿಳಿದವರು ಮಾಡಬೇಕಾಗಿತ್ತು. ಆದರೆ ಅವರು ಅವಿದ್ಯಾಖ್ಯ ಪಟಲ ಪಿಹಿತ ನೈವರು. ಈ ಭೌತಿಕ ಈ ಕಣ್ಣನ್ನು ಹೇಳ್ತಾ ಇಲ್ಲ ಅವರು. ಅವಿದ್ಯೆ ಅಜ್ಞಾನವೆಂಬ ಪಟಲ ಆವರಿಸಿಕೊಂಡಿದೆ. ಹೀಗಾಗಿ ಅದರ ಸದರ್ಥವನ್ನ, ಬ್ರಹ್ಮಸೂತ್ರಗಳ ಸರಿಯಾದ ಅರ್ಥವನ್ನ ತಿಳಿಯದೆ ಅನ್ಯಥಾ ವ್ಯಾಖ್ಯಾನ ಮಾಡಿದ್ದಾರೆ. ಆ ಸೂತ್ರಗಳನ್ನ ಯಥಾವತ್ ವ್ಯಾಖ್ಯಾನ ಮಾಡೋದಕ್ಕೋಸ್ಕರವಾಗಿ ಭಗವಾನ್ ಅನಂತೀರ್ಥಾಚಾರ್ಯ ಅವರು ಬರ್ತಿದ್ದಾರೆ. ಆದರೆ ಯಾವುದೇ ಗ್ರಂಥ ಫಲ ಪಡಬೇಕಾದ್ರೆ ಮಂಗಳಾಚರಣೆ ಮಾಡಬೇಕು ಅಂತ ಶಿಕ್ಷೆಗೋಸ್ಕರವಾಗಿ, ಶಿಕ್ಷೆಯನ್ನು ತಿಳಿಸೋದಕ್ಕೋಸ್ಕರವಾಗಿ. ವಿಚಾರಕ್ಕೆ ಯಾವ ಯುದ್ಧವೂ ಇಲ್ಲ. ನಮ್ಮ ಯುದ್ಧ ಪರಿಹಾರಕ್ಕೋಸ್ಕರವಾಗಿ ಮಂಗಳ ಮಾಡಬೇಕಾದ ಅಗತ್ಯವಿಲ್ಲ. ಆದರೆ ಮಂಗಲ ಸಹಿತವಾದ ಹೀಗೆ ಈ ಭಾಷ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ ವ್ಯಾಖ್ಯಾನ. ಅದರ ಅಧ್ಯಯನದಿಂದ ನಮಗೆ ಕೈವಲ್ಯ ಮೋಕ್ಷಾದಿ ಅಖಿಲ ಫಲಕ್ಕೆ ಸಾಧನವಾಗ್ಬೇಕಂತ, ಫಲ ಸಾಧನ ಆಗ್ಬೇಕು ನಾವು ಮಾಡ್ತಕ್ಕಂಥ ಅಧ್ಯಯನ. ಜೊತೆಗೆ ವಿಘ್ನವಿಲ್ಲದೆ ಪರಿಸಮಾಪ್ತಿ ಆಗ್ಬೇಕು. ನಿರಂತರಾಯ ಅಂತರಾಯ ಅಂತಂದ್ರೆ ವಿಘ್ನ, ನಿರಂತರಾಯವಾಗಿ ವಿಘ್ನವಿಲ್ಲದೆ ಗ್ರಂಥ ಪರಿಸಮಾಪ್ತಿ ಆಗಬೇಕು. ಆ ಉದ್ದೇಶದಿಂದ ನಾರಾಯಣ ಪ್ರಣಾಮರೂಪವಾಗಿರ್ತಕ್ಕಂಥ ಮಂಗಲವನ್ನು ಉತ್ತರಿಸ್ತಾ ಇದ್ದಾರೆ. ಮಂಗಲಾಚರಣೆ ಮಾಡಬಹುದು. ಮಂಗಲಾಚರಣೆ ಮಾಡ್ಬೇಕಾದ್ರೆ ಒಂದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಬೋದಾಗಿತ್ತು. ಆದ್ರೆ ಶಿಷ್ಯರಿಗೆ ಹಾಗೆ ಗೊತ್ತಾಗುತ್ತೆ. ಅದರ ಎದುರುಗಡೆ ಶಿಷ್ಯರಿಗೆ ಗೊತ್ತಾಗಿತ್ತು. ಅನಂತರ ಬರ್ತಕ್ಕಂಥ ಶಿಷ್ಯ ಪರಂಪರೆಗೆ ಮಂಗಳಾಚರಣೆ ಮಾಡ್ಲೇಬೇಕು ಅಂತ ಗೊತ್ತಾಗಲಾರದು. ಅದಕ್ಕೋಸ್ಕರವಾಗಿ ಗ್ರಥಯತಿ ಅಂತಂದ್ರೆ ಅದನ್ನ ಲೇಖನಬದ್ಧವಾಗಿ ಗ್ರಂಥದಲ್ಲಿ ಅದನ್ನ ಲಿಪಿಬದ್ಧವಾಗಿ ಮಾಡಿದ್ದಾರೆ. ಹಾಗೆ ಗ್ರಂಥಾರಂಭಂ ಪ್ರತಿದಾನಿತೆ ಅಂತ ಇರಬಹುದು, ಅಥವಾ ಚಿಕೀರ್ಷಿತಂ ಪ್ರತಿದಾನಿ. ತಾನು ಏನು ಮಾಡ್ಬೇಕು ಅಂತ ಇಷ್ಟ ಮಾಡಿದ್ದಾರೋ ಅದನ್ನ ಪ್ರತಿಜ್ಞೆ ಮಾಡಿ ತಿಳಿಸ್ತಾ ಇದ್ದಾರೆ. ಹೀಗೆ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ. ಆ ಶ್ಲೋಕ ಮಂಗಲಾಚರಣೆಯ ಶ್ಲೋಕ ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಹೀಗೆ ಶ್ಲೋಕ ಇದೆ. ಅದಕ್ಕೆ ವ್ಯಾಖ್ಯಾನ ಪ್ರತಿಪದಾರ್ಥ ಕೊಡ್ತಾರೆ ನೋಡಿ. ಸರ್ವಗುಣೈ ಉದೀರ್ಣಂ ಉದಾರಂ ಉತ್ಕೃಷ್ಟಂ. ಎಲ್ಲ ಗುಣಗಳಿಂದ ಉದೀರ್ಣನಾಗಿದ್ದಾನೆ ಅಂದ್ರೆ ಉದಾರನಾಗಿದ್ದಾನೆ. ಉದಾರ ಅನ್ನೋ ಶಬ್ದಕ್ಕೆ ನಮಗೆ ಕನ್ನಡದಲ್ಲಿ ಔದಾರ್ಯ, ಉದಾರತೆ ಅನ್ನೋ ಪದ ಅರ್ಥ ಇದೆ. ಆ ಅರ್ಥ ಸರಿ, ಉತ್ಕೃಷ್ಟ ಅಂತ. ಇಂತಹ ಎಲ್ಲ ಗುಣಗಳಿಂದ ಕೂಡಿದ ಕಾರಣ ಅವನು ಉತ್ಕೃಷ್ಟನಾಗಿದ್ದ, ಸರ್ವೋತ್ತಮನಾಗಿದ್ದ. ಸರ್ವಗುಣೈ ಉದೀರ್ಣಂ ಅಂದ್ರೆ ಉದಾರಂ ಅಂದರೆ ಉತ್ಕೃಷ್ಟಂ, ದೋಷ ವರ್ಜಿತಂ ಅಂದ್ರೆ ದೋಷರಹಿತ ಅಂತ ಅರ್ಥ. ಧ್ಯೇಯಂ ಅಂದರೆ ಪರೋಕ್ಷಾಖ್ಯ ಉಭಯ ವಿಧ ಜ್ಞಾನ ವಿಷಯೀಕರಣೀಯಂ. ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಎರಡು ವಿಧವಾದ ಜ್ಞಾನ. ಅವೇನು ಅಧ್ಯಯನ ಮಾಡ್ತೇವೆ, ಇದು ಕೊಡ್ತಕ್ಕಂಥ ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನವನ್ನು ಪಡೆದವರು ಮುಂದೆ ಶ್ರವಣ ಮನನ ನಿಧಿಧ್ಯಾಸನ ಇದರ ಮೂಲಕವಾಗಿ ಅಪರೋಕ್ಷ ಜ್ಞಾನವನ್ನು ಪಡಿತಾರೆ. ನಮಗೆ ಪರೋಕ್ಷ ಜ್ಞಾನವೂ ಬೇಕು, ಅದೂ ಇಲ್ಲ. ಅಪರೋಕ್ಷ ಜ್ಞಾನವನ್ನು ಮುಂದೆ ಪಡೆಯಬೇಕು. ಹಾಗೆ ಉಭಯ ವಿಧವಾದ ಜ್ಞಾನದಿಂದ ಅವನು ವಿಷಯನಾಗಬೇಕು. ಜ್ಞೇಯ ಅಂತಂದ್ರೆ ಹಾಗೆ ವಿಷಯೀಕರಣೀಯಂ. ಗಮ್ಯಂ ಅಂದ್ರೆ ಪ್ರಾಪ್ಯಂ, ಹೊಂದಲ್ಪಡತಕ್ಕವನು. ಹೀಗಾಗಿ ಈ ವಿಶೇಷಣಗಳಿಂದ
4 ಅಧ್ಯಾಯಗಳ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಗುಣೈ ಸರ್ವೈ ಉದೀರ್ಣಂ ಅನ್ನೋದು ಪ್ರಥಮಾಧ್ಯಾಯ, ದೋಷವರ್ಜಿತಂ ಅನ್ನೋದು ದ್ವಿತೀಯಾಧ್ಯಾಯ, ಜ್ಞೇಯಂ ಅನ್ನೋದು ಪರೋಕ್ಷಾಪರೋಕ್ಷಾಖ್ಯ ಉಭಯ ವಿಧ ಜ್ಞಾನ ವಿಷಯೀಕರಣೀಯಂ ಅಂತ ಹೇಳುವ ಮೂಲಕ ಸಾಧನಾಧ್ಯಾಯದ ಸಂಗ್ರಹ ಮಾಡಿದ್ದಾರೆ. ಗಮ್ಯಂ ಅನ್ನೋ ಒಂದು ಪದದಿಂದ ಅಧ್ಯಾಯದ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಉಭಯತ್ರ ಸದ್ಭಿರಿತಿ ಶೇಷ, ಜ್ಞೇಯಂ ಗಮ್ಯಂ ಎರಡೂ ಕಡೆಗೆ ಸದ್ಭಿ ಅಂತ ಒಂದು ಸೇರಿಸ್ಕೊಳ್ಳಿ ಅಂತ ಅಂತಾರೆ. ಸದ್ಭಿ ಜ್ಞೇಯಂ, ಸದ್ಭಿ ಗಮ್ಯಂ. ಸದ್ಭಿ ಸಜ್ಜನೈ, ಅವನಿಗೆ ಮಾತ್ರ ಜ್ಞೇಯ, ಅವನಿಗೆ ಮಾತ್ರ ಗಮ್ಯ. ದುರ್ಜನರಿಗೆ ಗಮ್ಯನೂ ಜ್ಞೇಯನೂ ಅಲ್ಲ, ಗಮ್ಯನೂ ಅಲ್ಲ. ಉಭಯತ್ರ ಸದ್ಭಿರಿತಿ ಶೇಷ ಅಂತ ನಾರಾಯಣನನ್ನ ನತ್ವಾ ಗುರುಶ್ಚ, ಗುರುಗಳನ್ನು, ಅಲ್ಲಿ ಚಕಾರ ನಾರಾಯಣ ನಮಸ್ಕಾರ ಮಾತ್ರ ಅಲ್ಲ, ಗುರುಗಳನ್ನು ನಮಸ್ಕಾರ ಮಾಡಿ ಅಂತ ಅದರ ಸಮುಚ್ಚಯವನ್ನು ಹೇಳ್ತಾ ಇದೆ. ತಥಾಚ ಗುರುಶ್ಚ ನತ್ವ, ನತ್ವ ಅಂತಂದ್ರೆ ಸುಮ್ಮನೆ ಕೈ ಜೋಡಿಸಿ ಕೂತ್ಕೊಳ್ಳೆ ಯಾವ್ಯಾವ್ದಿರ್ಕು ನಮಸ್ಕಾರ ಮಾಡ್ತಾರಲ್ಲ, ಆಗಲ್ಲ. ಸಾಷ್ಟಾಂಗಂ ನಮಸ್ಕೃತ್ಯ ಸೂತ್ರಾರ್ಥ ಸಮಸ್ತ ವೇದ ತದುಪಬ್ರಹ್ಮಣೇತಿಹಾಸ ಪುರಾಣಾದಿ ಶಬ್ದರಾಶ್ಯರ್ಥಭೂತಃ ಅಂತರ್ಥ. ಸೂತ್ರಾರ್ಥ, ಸೂತ್ರಾರ್ಥ ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಅನಂತರದಲ್ಲಿ ಅತಃ ಆದ್ದರಿಂದ ಜಿಜ್ಞಾಸ, ಇದು ಸೂತ್ರಾರ್ಥವೇ. ಆದರೆ ಪ್ರತಿಯೊಂದು ಸೂತ್ರವೂ ಕೂಡ ಶ್ರುತ್ಯರ್ಥ ನಿರ್ಣಯಕ್ಕೋಸ್ಕರ ಹೊರಡಿರ್ತಕ್ಕಂಥ, ಯಾವ ಶ್ರುತಿಯ ನಿರ್ಣಯವನ್ನು ಮಾಡ್ತಾ ಇದೆ ಆ ನಿರ್ಣಯ ಮಾಡಬೇಕಾದ್ರೆ ಭಾಷ್ಯಕಾರರು ಆ ಅರ್ಥ ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ಅನೇಕ ಇತಿಹಾಸ ಪುರಾಣಾದಿ ಪ್ರಮಾಣಗಳನ್ನು ಕೊಡ್ತಾರೆ. ಆದ್ದರಿಂದ ತದುಪಬ್ರಹ್ಮಣ ಅಂದ್ರೆ ವೇದಾರ್ಥ ನಿರ್ಣಯ ಮಾಡೋದಕ್ಕೆ ಸಾಧನವಾಗಿರ್ತಕ್ಕಂಥ ಆ ಎಲ್ಲ ಪ್ರಮಾಣಗಳೇನಿವೆ ಅದು ಒಟ್ಟು ಶಬ್ದಾಶಯ ಸೂತ್ರ ಅನ್ನೋ ಪದದಿಂದ, ಸೂತ್ರ ಮಾತ್ರವಲ್ಲದೆ ಆ ಸೂತ್ರ ಯಾವ ವಿಷಯ ವಾಕ್ಯವನ್ನು ಗ್ರಹಣ ಮಾಡಿದೆಯೋ ಆ ಶ್ರುತಿ ಮತ್ತು ಆ ಶ್ರುತಿಗೆ ಆ ಅರ್ಥ ನಿರ್ಣಯ ಮಾಡೋದಕ್ಕೆ ಸಹಾಯಕವಾಗತಕ್ಕಂಥ ಇತರ ಪ್ರಮಾಣ ಗ್ರಂಥಗಳು, ಇದೆಲ್ಲವೂ ಕೂಡ ಇಂತಹ ಶಬ್ದ ರಾಶಿ, ಶಬ್ದ ಸಮೂಹ. ಸೂತ್ರಾರ್ಥ ಅನ್ನೋ ಪದದಿಂದ ಇಷ್ಟನ್ನು ತಗೊಳ್ಬೇಕು ನಾವು. ಅಂತಹ ಶಬ್ದ ರಾಶಿಗೆ ವಿಷಯ ಅರ್ಥನಾಗಿರ್ತಕ್ಕಂಥ ನಾರಾಯಣಾಖ್ಯ ಬ್ರಹ್ಮಸೂತ್ರಾರ್ಥ. ಬ್ರಹ್ಮಸೂತ್ರಾರ್ಥ ಅಂತಂದ್ರೆ ನಾರಾಯಣ. ಅವನು ಇವೆಲ್ಲದರ ಸಮಸ್ತ ಒಂದು ಸತ್ಶಾಸ್ತ್ರದ ಅರ್ಥ ಅವನು. ಸಮಸ್ತ ವೇದ ತದುಪಬ್ರಹ್ಮಣ ಇತಿಹಾಸ ಪುರಾಣಾದಿ ಶಬ್ದರಾಶಿ ಅರ್ಥಭೂತಃ ನಾರಾಯಣಾಖ್ಯ ಬ್ರಹ್ಮಸೂತ್ರಾರ್ಥ ಮಯ ಉಚ್ಯತೆ. ಉಚ್ಯತೆ ಅಂದ್ರೆ ಭಾಷ್ಯತೆ ಹೇಳ್ತಾ ಇದ್ದೇವೆ ಅಂತ ಮಂಗಳಾಚರಣ ಶ್ಲೋಕದ ವ್ಯಾಖ್ಯಾನ ಮಾಡಿದ್ದಾರೆ. ಓಂ ಶನ್ನೋ ಮಿತ್ರಶ್ಚ ವರುಣಃ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಸಮವಾದಿಶಂ ಸತ್ಸಮವಾದಿಶಂ ಮಾಮಾಮಿ ತತ್ಸಾರಮಾಮಿ ಆವೇನ್ ಮಾಂ ಆವೇಹಿ ವಕ್ತಾರಂ. ಓಂ ಶಾಂತಿ ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾಳೆಯಿಂದ ಸಾಯಂಕಾಲ ಹೊತ್ತು ಮಾಡ್ತೇವೆ. 6 ಗಂಟೆಗೆ ರೆಗ್ಯುಲರ್ ಆಗಿ ನಮ್ಗೆ ಸ್ಕೈಪ್ ಮಾಡ್ತೀವಿ.